ನಮ್ಮ ಟ್ರೈನು 7 ಅವರ್ ಡಿಲೇ ಗುರು. ಬರೋಷ್ಟರಲ್ಲಿ ಪ್ರಯಾಗ್ರಾಜ್ ಇಳಿಯೋಷ್ಟರಲ್ಲಿ ನೈಟ್ 1:30 ಆಗೋಯ್ತು. ಸರಿ ಇನ್ನೇನು ಮಾಡೋದು ಅಂಥೇಳಿ ಅಲ್ಲೇ ಗೌರ್ಮೆಂಟಿಂದು ಟೆಂಟ್ ಇತ್ತು, ಇಲ್ಲಿ ಟ್ರೈನ್ ಟಿಕೆಟ್ ಇದ್ದರೆ ಸ್ಟೇ ಆಗ್ಬೋದು, ಇಲ್ಲೇ ಮಲ್ಕೊಂಬಿಟ್ಟು ಮಾರ್ನಿಂಗ್ ಎದ್ವಿ. ಎದ್ದ ಮೇಲೆ ಇಲ್ಲಿಂದ 7.5 ಕಿಲೋಮೀಟ್ರು. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಲಗೇಜ್ಗಳು ಜಾಸ್ತಿ ಇತ್ತು, ಆದ್ರೂ ಹೊತ್ಕೊಂಡು ನಡ್ಕೊಂಡು ಹೋದ್ವಿ. ಬೇರೆ ಟೈಮಲ್ಲಾದರೆ ಸ್ಟೇಷನಿಂದ ಸಂಗಮ್ಗೆ ಹೋಗೋಕ್ಕೆ ರಿಕ್ಷಾ ಫೆಸಿಲಿಟೀಸ್ ಇರುತ್ತೆ. ಶಾಯಿಸ್ತಾನು ವಿಶೇಷ ದಿನಗಳಲ್ಲಿ ಅವು ಎಲ್ಲ ಇರಲ್ಲ. ಸೊ ಯಾರೇ ಟ್ರೈನ್ ಮುಖಾಂತರ ಬಂದರೂ ಕೂಡ ಅವರು ನಡಿಲೇಬೇಕು. ಅದರಲ್ಲೂ ಎಕ್ಸ್ಪೆಷಲಿ ವಿಶೇಷ ಶಾಯಿಸ್ತಾನಗಳಲ್ಲಿ ಅಂದೇವಿ. ಹಂಗೆ ನಡೀತಾ ಒಂದು ಪಾರ್ಕಿಂಗ್ ಲಾಟ್ ನೋಡಿದ್ವಿ. ಇದು ಪಾರ್ಕಿಂಗ್ ಲಾಟ್ 3 ಅಂತ. ಇಲ್ಲಿ ಬಂದ್ಬಿಟ್ಟು ಅದೇ ಟ್ರಾವೆಲ್ಸು ಅವರು ಬರ್ತಾರಲ್ಲ, ಅವ್ರಿಗೆ ಮಾಡಿರೋ ಫೆಸಿಲಿಟಿ ಇದು. ಟಾಯ್ಲೆಟ್ಸ್ ಆಗಿರ್ಬೋದು, ಟೆಂಟ್ ಆಗಿರ್ಬೋದು, ಇದೆಲ್ಲ ಇಲ್ಲಿ ಫೆಸಿಲಿಟಿ ಮಾಡಿದ್ದಾರೆ. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ ಸಂಗಮ. ಸೊ ಇಲ್ಲಿ ಟೂರ್ ಪ್ಯಾಕೇಜಸ್ ಅವರು ಬಂದರೆ ಆಲ್ಮೋಸ್ಟ್ ಇಲ್ಲೇ ರೀಚ್ ಆಗೋದು. ಇಲ್ಲಿಂದ ಮುಂದೆ ಬಂದು ಅಂತೂ ಫೈನಲಿ ನದಿ ಹತ್ರ ರೀಚ್ ಆದ್ವಿ. ಇಲ್ಲಿ ನೋಡ್ರೆ ಸಂಗಮ್ಗೆ ಹೋಗೋಕ್ಕೆ ಜನ ಜಾಸ್ತಿ ಆಗಿದ್ದರಿಂದ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಅಲ್ಲಿ ಕಾಣ್ತೀರ ನೋಡಿ, ಯಾವುದೇ ಬ್ರಿಡ್ಜ್ ಮೇಲೂ ಕೂಡ ಜನ ಬಿಡ್ತಾಯಿಲ್ಲ. ಎಲ್ಲ ಬ್ಲಾಕ್ ಮಾಡಿಬಿಟ್ಟು ಬೇರೆ ಒಂದೇ ಒಂದು ಬ್ರಿಡ್ಜಲ್ಲಿ ಮಾತ್ರ ಬಿಡ್ತಾ ಇದ್ದಾರೆ. ಯಾಕೆ ಅಂದರೆ ಎಲ್ಲ ಕಡೆ ಬಿಟ್ಟರೆ ಅಲ್ಲಿ ಅಖಾಡಗಳ ಕಡೆ ಹೋಗಿ ಕ್ರೌಡ್ ಜಾಸ್ತಿ ಆಗಿಬಿಡ್ತಾರೆ ಅನ್ನೋ ಒಂದು ರೀಸನ್ಗೋಸ್ಕರ ಬರೀ ಒಂದೇ ಒಂದು ಕಡೆ ಮಾತ್ರ ಪಾಸ್ ಮಾಡೋಕ್ಕೆ ಜಾಗ ಕೊಟ್ಟು ಒಂದೇ ಒಂದು ಬ್ರಿಡ್ಜ್ ಮಾತ್ರ ಓಪನ್ ಇಟ್ಟಿದ್ರು. ಸರಿ ಇನ್ನೇನು ಮಾಡೋದು, ಈ ಕ್ರೌಡಲ್ಲೆಲ್ಲ ಓದಾಡೋಕ್ಕಾಗಲ್ಲ ಅಂಥೇಳಿ ನಾವು ಇಲ್ಲೇನೇ ಇಳಿದ್ಬಿಟ್ಟು ಇಲ್ಲೇ ಗಂಗಮ್ಮನಲ್ಲಿ ಒಂದು ಸತಿ ಮುಳುಗಿ ಡುಬ್ಕಿ ಹೊಡೆದು ಹಂಗೆ ಆಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಆಮೇಲೆ ಕ್ರೌಡ್ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ನಾನು ನನ್ನ ಫ್ರೆಂಡು ಎಲ್ಲರೂ ಫ್ರೆಶ್ ಅಪ್ ಆಗಿ ಗಂಗೆ ಪೂಜೆ ಮಾಡಿ ಅಲ್ಲಿಂದ ಮಾಮೂಲಿ ಇದ್ರ ಕಡೆ ಸಂಗಮ್ ಕಡೆ ಹೊಂಟ್ವಿ. ಸಂಗಮ್ ಕಡೆ ಹೊಂಟಾಗ ಸಾಧು ಸಂತರನ್ನೆಲ್ಲ ಎಲ್ಲಿ ನೋಡೋದು ಅಂತ ಎಂಕ್ವೈರಿ ಮಾಡಿದಾಗ ನಾಗಸಾಧುಸ್, ಎಸ್ಪೆಷಲಿ ನಾಗಸಾಧುಸ್ ನೋಡ್ಬೇಕನ್ನೋ ಆಸೆ ಇತ್ತು. ಸರಿ ನೋಡೋಣ ಅಂತ ಎಂಕ್ವೈರಿ ಮಾಡಿದಾಗ ಸೆಕ್ಟರ್ 19 ಮತ್ತು 20 ಮಾತ್ರ ನಾವು ನಾಗಸಾಧುಗಳು ನೋಡೋಕ್ಕಾಗೋದು. ಅಲ್ಲಿ ಮಾತ್ರ ಅವ್ರು ಸ್ಟೇ ಇರೋದು. ಈ ಸೆಕ್ಟರ್ಗಳು ತುಂಬ ಸಾವಿರಾರು ಎಕರೆ ಇದೆ ಒಂದೊಂದು ಸೆಕ್ಟರ್ನೂ. ಇದು ಇಲ್ಲಿ ಸಾವಿರಾರು ಗುರು ಪರಂಪರೆಗಳು, ನೂರಾರು ಅಖಾಡಗಳು ಇಲ್ಲಿ ಸ್ಟೇ ಇದೆ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಅಂತೂ ಜನ ಜಂಗುಳಿ. ಇಲ್ಲಿ ಹೆಜ್ಜೆ ಇಡೋಕ್ಕೂ ಕಷ್ಟ ಇದೆ, ಅಷ್ಟು ಜನ ಕ್ರೌಡ್ ಇದೆ. ಯಾರಾದರೂ ಬರೋವಾಗಿದ್ದರೆ ಮಾತ್ರ ಲಗೇಜ್ ಮಾತ್ರ ತುಂಬ ಕಮ್ಮಿ ಎತ್ಕೊಬನ್ನಿಪ್ಪ. ಇಲ್ಲಿ ಕುಂಭಮೇಳಕ್ಕೆ ಬಂದರೆ ಕಮ್ಮಿ ಅಂದರೂ ಕೂಡ 25-30 ಕಿಲೋಮೀಟರ್ನ ನಡೆಯೋ ಹೋಗ್ಬೇಕಾದ ಪರಿಸ್ಥಿತಿ ಇದ್ದೇ ಇದೆ. ಆದ್ದರಿಂದ ಲಗೇಜ್ಗಳು ಜಾಸ್ತಿ ಇತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ಲಗೇಜ್ ಕಮ್ಮಿ ತಗೊಂಬನ್ನಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಲಾಕರ್ ಫೆಸಿಲಿಟಿ ಆಗಿರ್ಬೋದು, ರೂಮ್ ಫೆಸಿಲಿಟಿ ಆಗಿರ್ಬೋದು ಇಲ್ಲೆಲ್ಲ ರೂಮ್ಗಳ ರೇಟ್ಗಳು ಈ ಟೈಮಲ್ಲಿ ಕೇಳಿದ್ರೆ ಕಷ್ಟ. ಸರಿ ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ಸಾಧು ಸಂತರೆಲ್ಲ ಸ್ನಾನ ಮಾಡೋಕ್ಕೆ ಹೊಡ್ತಾಯಿರೋ. ಸರಿ ಅವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಸರಿ ಇನ್ನು ಮಲ್ಕೋಕ್ಕೆ ಒಂದು ಜಾಗ ಬೇಕಲ್ಲ, ಅದಕ್ಕೆ ನದಿ ಪಕ್ಕದಲ್ಲೇ ನಾನು ನಮ್ಮ ಫ್ರೆಂಡ್ಸು ಒಂದು ಚಾಪೆ ಹಾಕಿ ಒಂದು ಟಾರ್ಪಲ್ ತಗೊಂಡೋಗಿದ್ವಿ. ಓದ್ಕೊಂಡು ಅರೇಂಜ್ಮೆಂಟ್ಸ್ ರೆಡಿ ಮಾಡಿಕೊಂಡು ಬೆಚ್ಚಿಗೆ ಓದ್ಕೊಂಡು ಮಲಗಿಬಿಟ್ಟಿದ್ದೀವಿ. ಇನ್ನೇನಿದ್ರು ನಾಳೆ ಬೆಳಗ್ಗೆ ನಾಗಸಾಧುಸು ಸಾಧು ಸಂತರೆಲ್ಲ ಸ್ನಾನ ಮುಗಿದ ತಕ್ಷಣ ನಾವು ಮಾರ್ನಿಂಗ್ ಎದ್ದು ನದಿಲಿ ಡುಬ್ಕಿ ಹೊಡಿಯೋದಂದರೆ ಬ್ಯಾಲೆನ್ಸು. ನಾವು ಮಾತ್ರ ಅಲ್ಲ, ಇಲ್ಲಿರೋ ಇಷ್ಟೂ ಜನ ಕೂಡ ಅದಕ್ಕಾಗಿಯೇ ಇಲ್ಲಿ ಠಿಕಾಣಿ ಹಾಕಿರೋದು. ನಾಳೆ ಬೆಳಗ್ಗೆ ಮೌಲ್ಯ ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಇಲ್ಲೇ ಅಡುಗೆಗಳು ಮಾಡಿಕೊಂಡು ಇಲ್ಲೇ ತಿಂದ್ಕೊಂಡು ಆರಾಮಾಗಿ ಇಲ್ಲೇ ಸೆಟ್ಲಾಗಿದ್ದಾರೆ. ನಾಳೆ ಬೆಳಗ್ಗೆ ಎಲ್ಲರೂ ಸ್ನಾನ ಮಾಡಿ ನಾಳೆ ಬೆಳಗ್ಗೆ ಇವರೆಲ್ಲ ಹೋಗೋದು. ನಮ್ಮದು ನಾಳೆ ಹೋಗ್ಬೇಕಾಗಿರೋ ಟ್ರೈನ್ ಬೇರೆ ಕ್ಯಾನ್ಸಲ್ ಆಗಿದೆ. ಏನು ಮಾಡೋದು ಗೊತ್ತಾಗ್ತದೆ.